ಅದರ JDS ಕುರಿತಾದಂಥ ಸುದ್ದಿ, ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ತಂತ್ರಗಾರಿಕೆಗಳನ್ನು ದಳಪತಿಗಳು ಮಾಡ್ತಾ ಇದ್ದಾರೆ. JDS ನಾಯಕರು ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಒಂದು ಸೀಟ್ ಮಾತ್ರ ಈಗ ಅವ್ರ ಕೈನಲ್ಲಿರುವಂಥದ್ದು. ಮೈಸೂರು ತುಮಕೂರಿಗೆ ಸೂಕ್ತ ಅಭ್ಯರ್ಥಿ ಆಯ್ಕೆಗೆ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಅಂತ. 2 ಕ್ಷೇತ್ರಗಳಲ್ಲಿ ಒಂದು ಆಯ್ಕೆಗೆ JDS ತಯಾರಿ ಮಾಡ್ತಾ ಇದೆ. ಮೈಸೂರು ಕ್ಷೇತ್ರದ ಮೇಲೇ HD ಕುಮಾರಸ್ವಾಮಿ ಹೆಚ್ಚು ಒಲವನ್ನು ಹೊಂದಿದ್ದಾರೆ, ನೋ ಡೌಟ್. ಯಾಕಂದರೆ ಹಿಂದೆ ಗೊತ್ತಿದೆ ನಿಮಗೆ, ಪ್ರತಾಪ್ ಸಿಂಹ ಫಸ್ಟ್ ಗೆದ್ದಿರಲ್ಲ, ಆ ಸಂದರ್ಭದಲ್ಲಿ ಚಂದ್ರಶೇಖರಯ್ಯ ನಿಂತಿದ್ದರು JDS ಇಂದ. ಎಷ್ಟರ ಮಟ್ಟಿಗೆ ಅಂತಂದರೆ ವಿಶ್ವನಾಥ್ ಎದುರುಗಡೆಗೆ ಡಮ್ಮಿ ಆಗಿ ಹೋಗ್ಬಿಟ್ರು ಒಂದು ಲೆಕ್ಕದಲ್ಲಿ. ಆವಾಗ ಗೊತ್ತಾಯಿತು ದೇವೇಗೌಡರಿಗೆ ಅವರ ಕೃಪಾ ಕಟಾಕ್ಷ ಇರಲಿಲ್ಲ ಅಂತಂತಂದರೆ ಪ್ರತಾಪ್ ಗೆದ್ದು ಬರೋಕ್ಕೆ ಆಗ್ತಿರಲಿಲ್ಲ, ಸುಲಭ ಇರಲಿಲ್ಲ. ಅದಾದ ನಂತರ ಕೂಡ ದೊಡ್ಡ ಮಟ್ಟದಲ್ಲಿ ವೇವ್ ಇತ್ತು ಮೋದಿದು, ಆ ಸಂದರ್ಭದಲ್ಲಿ ಗೆದ್ದು ಬಂದರು. ಇವಾಗಲೂ ಕೂಡ ಏನಾದರೂ ಸರಿಯಾದ ರೀತಿಯಲ್ಲಿ ಮನಸ್ಸು ಮಾಡಿದರೆ ಒಂದು ಲೆಕ್ಕದಲ್ಲಿ JDS ಅಲ್ಲಿ ಟಕ್ಕರ್ ಕೊಡ್ಬೋದು. ಆದರೆ ಅಷ್ಟು ಸುಲಭವಾಗಿ ಒಂದು ಕ್ಷೇತ್ರವನ್ನು ಬಿಟ್ಕೊಡ್ತಾರ? ನಿರಂತರವಾಗಿ ಗೆದ್ದು ಬರ್ತಾ ಇದೆ. 2ನೇ ಸರಿ ಗೆದ್ದು ಬಂದಿರುವಂಥದ್ದು, ಈಗ 3ನೇ ಸರಿ ತಯಾರಾಗ್ತಾ ಇದ್ದಾರೆ ಪ್ರತಾಪ್ ಸಿಂಹ. ಮೊನ್ನೆ ಬಂದಂಥ ಆರೋಪ ಪ್ರತ್ಯಾರೋಪಗಳು ಏನೇ ಇರ್ಬೋದು, ಆದರೆ ಇದ್ರ ನಡುವೆ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರೆ ಅನ್ನೋವಂಥದ್ದು. ಇನ್ನು ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐ ಡೋಂಟ್ ಥಿಂಕ್, ಯಾಕಂದರೆ ಈ ಮೊನ್ನೆ ಕೂಡ ಸುಮಲತಾ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ನನ್ನ ಕ್ಷೇತ್ರ ಅಂತಂದರೆ ಮಂಡ್ಯ, ನಾನು ನಿಂತ್ಕೊಳ್ಳೋದೇ ಇಲ್ಲಿ, ಹೀಗಾಗಿ ನಾನು ಬೇರೆ ಬೇರೆ ಕಡೆ ನಿಲ್ತೀನಿ ಅನ್ನೋದನ್ನು, ಅದು ಖಂಡಿತವಾಗ್ಲೂ ಅದನ್ನು ಹೇಳೋಕ್ಕೆ ಹೋಗಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬಟ್ ಕುಮಾರಸ್ವಾಮಿ ಅವರೆಲ್ಲ ಒಂದು ಕಡೆ ಮಂಡ್ಯದಿಂದ ಕಣಕ್ಕಿಳಿಯಿರಿ ಅನ್ನೋಂಥದ್ರ ಬಗ್ಗೆ ಬಿಜೆಪಿ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಒಂದು. ಬಟ್ ಕುಮಾರಸ್ವಾಮಿ ತುಂಬ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನಾನು ಹಿಡಿಯಲ್ಲ ಅಂತ. ಇನ್ನು ಮೈಸೂರು ಇನ್ನು ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ತುಮಕೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೇವೇಗೌಡರನ್ನ ನಿಲ್ಲಿಸಿ ಈ ಸೋಲ್ಸ್ಬಿಟ್ರಲ್ಲ, ಆ ಜಿದ್ದನ್ನು ಹೆಂಗಾರೆ ಮಾಡಿ ತೀರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಕುಮಾರಸ್ವಾಮಿ ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಇದು ಬೇರೆ ಬೇರೆ ಸಂದೇಶಗಳನ್ನು ರವಾನಿಸಬೇಕು ಅಂತ. ಹೀಗಾಗಿನೇ ತುಮಕೂರು ಕೇಳ್ತಾ ಇದ್ದಾರೆ. ಆದರೆ ತುಮಕೂರನ್ನ ಹೆಂಗೆ ಬಿಟ್ಕೊಡುತ್ತೆ BJP? ನಿರಂತರವಾಗಿ ಈಗ ಮಲ್ಲಿಕಾರ್ಜುನಯ್ಯನವ್ರ ಕಡೆಯಿಂದ ಅಲ್ಲಿಂದ ಬರ್ತಾ ಇದೆ ಅದು ಲೆಗೇಸಿ, ಅಲ್ಲಿಂದ. ಸೊ ಅಂಥದ್ರಲ್ಲಿ ಬಸವರಾಜು ಕೂಡ 3 ಬಾರಿ ಗೆದ್ದೋಗಿರುವಂಥವ್ರು, ಈ 4ನೇ ಬಾರಿ ಚುನಾವಣೆ ನಿಲ್ಲಲ್ಲ, ಪ್ರಶ್ನೆ ಬೇರೆ. ಇಂಥದ್ರಲ್ಲಿ ಅದೇಂಗೆ ಬಿಟ್ಕೊಡ್ತಾರೆ? ಸೊ ಇದು ಸಂಗತಿ. ಸುನಿಲ್, ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ಸುನಿಲ್ ಅವರಿಂದ. ಸುನಿಲ್, ಇನ್ನೂ ಕೂಡ ಈ ಸೀಟು ಹಂಚಿಕೆ ವಿಚಾರಗಳು, ಚರ್ಚೆಗಳು ನಡೀತಾನೆ ಇದೆ. ಇನ್ನೂ ಎಷ್ಟು JDSಗೆ ಬಿಟ್ಕೊಡ್ತಾರೆ ಅನ್ನುವಂಥ ಒಂದು ವಿಚಾರ ಗೊತ್ತಿಲ್ಲ. ಬಟ್ ಅದಾಗ್ಲೇನೆ JDS ಹೇಗೆ ತಯಾರಿ ಮಾಡ್ಕೊಳ್ತಾ ಇದೆ ತನಗೆ ಒಲವಿರುವಂತಹ ಒಂದು ಕ್ಷೇತ್ರಗಳಲ್ಲಿ? ಸುನಿಲ್, ಖಂಡಿತ ರೆಹಮಾನ್, ಈಗಾಗಲೇ 4 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡೋದು ಬಹುತೇಕವಾಗಿ ಖಚಿತವಾಗಿದೆ. ಅದರಲ್ಲಿ ಹಾಸನ, ಮಂಡ್ಯ, ಕೋಲಾರ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಕೂಡ ನಡೀತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಮೈಸೂರು ಮತ್ತೆ ತುಮಕೂರು ಕ್ಷೇತ್ರಗಳ ಮೇಲೆ ಈಗಾಗಲೇ JDS ಕೂಡ ಒಲವನ್ನ ಹೊಂದಿದೆ. ಈ 2 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರವನ್ನ JDS ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಮೈಸೂರು ಲೋಕಸಭಾ ಕ್ಷೇತ್ರದ ಮೇಲೆ ಕುಮಾರಸ್ವಾಮಿ ಅವರು ಒಲವನ್ನ ಹೊಂದಿದ್ದಾರೆ. ಆದ್ರೆ ಅಲ್ಲಿ ಅದನ್ನ ಬಿಜೆಪಿ ಬಿಟ್ಕೊಡುತ್ತಾ ಅಂತ ನೋಡ್ಬೇಕಾಗುತ್ತೆ. ಒಂದು ಪಕ್ಷದಲ್ಲಿ ಏನಾದ್ರು JDSಗೆ ಏನಾದ್ರು ಅವಕಾಶ ಸಿಕ್ಕಿದೆ, ಅಲ್ಲಿ ತಾರಾ ಮಹೇಶ್ ಅವರು ಕಣಕ್ಕಿಳಿಯುವಂತ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಮಂಡ್ಯದಿಂದ ಕುಮಾರಸ್ವಾಮಿ ಅವರು JDS ಇಂದ ಲೋಕಸಭಾ ಕ್ಷೇತ್ರ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ಈಗಾಗಲೇ ಪ್ರಧಾನಿ ಅವರು ಹೇಳಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಸುನಿಲ್, ಕುಮಾರಸ್ವಾಮಿ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮತ್ತೆ ನನ್ನ ಮಗ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ನಿಲ್ಲಲ್ಲ, ನನ್ನ ಮಗ ಎಲ್ಲ 28 ಕ್ಷೇತ್ರಗಳಲ್ಲಿ ಓಡಾಡ್ತಾರೆ, ನಾನು ರಾಜ್ಯ ರಾಜಕಾರಣಕ್ಕೆ ಮಾತ್ರ ಸೀಮಿತ ಅನ್ನುವಂಥ ಮಾತ್ರ ಕುಮಾರಸ್ವಾಮಿ ಅವರು ಹೇಳಿದಾರಲ್ಲ. ಖಂಡಿತ ರಂಗನಾಥ್, ಹಿಂದೆ ಕೂಡ ನಿಖಿಲ್ ಅವ್ರ ಸ್ಪರ್ಧೆ ವಿಚಾರದಲ್ಲೂ ಕೂಡ ಅದೇ ಮಾತನ್ನು ಹೇಳಿದ್ರು. ಯಾಕಂದ್ರೆ ರಾಮನಗರ ಕ್ಷೇತ್ರ ಸ್ಪರ್ಧೆ ಮಾಡೋ ಸಂದರ್ಭ ಅದೇ ಮಾತನ್ನು ಹೇಳಿದ್ರು. ಯಾಕಂದ್ರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಪ್ರಧಾನಿ ಮೋದಿ ಅವರಿಗೆ ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದನ್ನೇ ಪರಿಗಣಿಸುವಂತ ಸಾಧ್ಯತೆ ಕೂಡ ಒಂದ್ ಕಡೆ ಇದೆ. ಇನ್ನೊಂದ್ ಕಡೆ ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಕೂಡ ಕಣ್ಣಿಟ್ಟಿರುವಂತೆ. ಯಾಕಂದ್ರೆ ದೇವೇಗೌಡರು ಎಲ್ಲ ಒಂದು ಕ್ಷೇತ್ರದಿಂದ ಸೋಲನ ಕಂಡ್ರು, ಆ ಒಂದು ಕ್ಷೇತ್ರದಲ್ಲಿ ನಾವು ಗೆದ್ದು ಒಂದಷ್ಟು ಸಂದೇಶವನ್ನ ರವಾನೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾರು ನಮ್ಮ ಸೋಲಿಗೆ ಕಾರಣರಾದ್ರು ಅದೇ ಒಂದು ಸ್ಥಳದಿಂದ ನಾವು ಗೆದ್ದು ಒಂದು ಸಂದೇಶವನ್ನ ರವಾನೆ ಮಾಡಬೇಕು ಅಂತ ಹೇಳಿ ಆ ಒಂದು ತುಮಕೂರು ಕ್ಷೇತ್ರದ ಮೇಲೆ ಕೂಡ ಒಲವನ್ನು ಹೊಂದಿರೋದು. ಆದ್ರೆ ತುಮಕೂರು ಮತ್ತೆ ಈಗಾಗಲೇ ಮೈಸೂರು ಕ್ಷೇತ್ರದಲ್ಲಿ ಈಗಾಗಲೇ ಹಾಲಿ ಬಿಜೆಪಿಯ ಸಂಸದರು ಇದ್ದಾರೆ. ಹಾಗಾಗಿ ಇದನ್ನ ಎಷ್ಟರ ಮಟ್ಟಿಗೆ ಬಿಜೆಪಿ ಅವರ ಕಡೆಗೆ ಬಿಟ್ಟುಕೊಡುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಈ ಒಂದು ಮೈತ್ರಿಯ ಒಂದು ಮಾತುಕತೆ ಆದ್ಮೇಲೆ, ಕ್ಷೇತ್ರ ಹಂಚಿಕೆ ಮಾತುಕತೆ ಆದ ನಂತರದಲ್ಲಿ ಒಂದಷ್ಟು ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ JDS ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನು ಈಗಾಗಲೇ ರೂಪಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು, ಕೋಲಾರ, ತುಮಕೂರು, ಮೈಸೂರು ಭಾಗದ JDS ಮುಖಂಡರ ಜೊತೆ ಒಂದಷ್ಟು ಚರ್ಚೆಯನ್ನು ಕೂಡ ಈಗಾಗಲೇ ಒಂದು ಚರ್ಚೆ ಮತ್ತೆ ಮಾತುಕತೆಯನ್ನು ಕೂಡ ಆರಂಭಿಸಿರುವಂತ ಯಾವ ರೀತಿಯಾಗಿ ಕ್ಷೇತ್ರದಲ್ಲಿ ಸ್ಥಿತಿಗತಿ ಅಂತ ಹೇಳಿ. ಹಾಗಾಗಿ ಈಗಾಗಲೇ ಬಹುತೇಕವಾಗಿ 3 ಕ್ಷೇತ್ರ ಫಿಕ್ಸ್ ಆಗಿದೆ. ನಾವು ಒಂದು ಕ್ಷೇತ್ರ ಯಾವುದು ಅಂತ ಹೇಳಿ JDS ಕೂಡ ಈಗಾಗಲೇ ಪ್ಲಾನ್ ಕೂಡ ಮಾಡ್ತಿರುವಂತದ್ದು ರಂಗನಾಥ್. ಓಕೆ, ಥ್ಯಾಂಕ್ ಯು ಸುನಿಲ್.